ನಮಸ್ಕಾರ ಸ್ವಾಮಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ. ನಿನ್ನೆ ರಾತ್ರಿ ಬಂದು ನಾವು ಜಟಾಯಲ್ಲಿ ಆಲ್ಟ್ ಆಗಿದ್ದು, ಅಂದರೆ ಇದು ಇನ್ನು ಹತ್ರದಲ್ಲೇ ಇದ್ದೀವಿ ಜಟಾಗೆ. ಈಗ ಒಂದು ತಮ್ಮನೇಲಿ ನೋಡಿದಂಗೆ ಇದು 2ನೇ ಸಲ ಜಟಾಗಿ ಬರ್ತಾ ಇರೋದು, ಅಷ್ಟೊಂದು ಸೋಲ ಬಂದಿದ್ದು. ಇವಾಗ ನಾವು 3 ಜನ ಸ್ವಾಮಿಗಳೂ ಜಟಾಗಿಗೆ ಹೋಗ್ತಾಯಿದ್ದೀವಿ. ಎಲ್ಲ ಗಾಡಿ ಎಲ್ಲ ರೆಡಿ ಆಗ್ತಿದೆ, ಪ್ಯಾಕಪ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇನ್ನೂ ಬಟ್ ಬಿಸಿಲು ಏನು ಮಾಡೋಕ್ಕಲ್ಲ. ಒಂದು ಕಡೆ ತಿರುವನಂತಪುರಂಗೆ ಹತ್ರ ಇದ್ದೀವಿ, ನಿಯರು. ಇನ್ನೊಂದು 45 ಕಿಲೋಮೀಟ್ರ್ ಹೋದರೆ ತಿರುವನಂತಪುರಮು. ಮತ್ತು ನಾವು ಹಾಕ್ಕೊಂಡಿರೋ ಗೇರ್ಸ್ಗೆ ಸಖತ್ತು ಸೆಕೆ, ಮತ್ತು ಕಾಲಲ್ಲಿ ಚಪ್ಪಲಿ ಇಲ್ಲ, ಶೂಸ್ ಇಲ್ಲ. ಇದು ಮಾಲೆ ಅಂತ ಬಂದಿದ್ದೀವಿ, ಇರ್ಮುಡಿ ಎಲ್ಲ ಇದು ಶಬರಿಮಲೆ ಮಾಲೆ ಹಾಕಿದ್ದೀವಲ್ಲ ಅಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಜಟಾಯು ನೋಡಿ. ಈಗ ನೆಕ್ಸ್ಟು ಬೇರೆ ಪ್ಲ್ಯಾನ್ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಇಲ್ಲಿರೋ ವೆದರ್ಗೆ ಫಸ್ಟು ಹೋಗ್ಬಿಡ್ರಿ ಕೇರಳ ಬಿಟ್ಟು ಅಂತ ಓಡಿಸ್ತಾ ಇದೆ. ಇಲ್ಲಿರಬೇಡಿ ಕೇರಳದಲ್ಲಿ ಅಂತ, ನೋಡ್ಬೇಕು ಏನಾಗುತ್ತೆ ಅಂತ. ಅವಗಳೆಲ್ಲ ರೆಡಿ ಆಗ್ತಾಯಿದ್ದಾರೆ. ಒಂದೊಳ್ಳೆ AC ರೂಮ್ ಸಿಕ್ತು. ಜಟಾಯು ಹತ್ರ ರ್ಯಾಕಿನ್ ಅಂತ 1600 ರೂಪಾಯಿಗೆ AC ಕೊಟ್ಟರು. ಒಳ್ಳೆ ನಿಜವಲ್ಲೂ ಸಖತ್ತಾಗಿತ್ತು. ಮತ್ತು ಸ್ಟೇನು ಸೂಪರ್ ಲಕ್ಸುರಿ ಆಗಿದೆ. ಆಯಿತು, ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಮ್ಮ ಪಯಣ ಮುಂದುವರಿಯುತ್ತೆ. ಇಲ್ಲಿ ನೋಡ್ಬೋದು ಕೇರಳದಲ್ಲಿ ನಾನು ತುಂಬ ಕಡೆ ಎಲ್ಲ ಬೋರ್ವೆಲ್ಲ ಮಿಷಿನಲ್ಲಿ ಕೊರಿತಾರೆ. ಇಲ್ಲಿ ಇನ್ನೂ ಈಗಿನ ಇದ್ರ ಟೆಕ್ನಾಲಜಿಲೂ ರಿಂಗು ನೋಡಿ, ಬಾವಿ ಹೆಂಗೆ ಕೊರಿತಾ ಇದ್ದಾರೆ. ಮ್ಯಾನ್ಯುಲಾಗಿ ಕೊರಿತಾ ಇದ್ದಾರೆ ರೀ. ನಿಜವಲ್ಲೂ ಎಷ್ಟು ಕಷ್ಟ ಆಗುತ್ತಾ ಇದನ್ನು ನೋಡ್ಬೋದು. ಮ್ಯಾನ್ಯುಲಾಗೆ ಒಂದು ರಿಂಗ್ ಮಾಡ್ಕೊಂಡು, ಅಂದರೆ ಗ್ರಾವಿಟಿ ಇದು ನೀರು ಸೋರ್ಸು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮ್ಯಾನ್ಯುಲಾಗೆ ಏನು ಇದು ಈ ಮ್ಯಾನ್ಯುಲಾಗೆ ಇದು ಮಾಡ್ತಿದ್ದೀರಲ್ಲ, ನೀರು ತಣ್ಣಿ ಅದೇ ಒಂದು ಸ್ವಲ್ಪ ತಮಿಳು ಬರೋಲ್ಲ, ಮಲಯಾಳಮೂ ಬರೋಲ್ಲ, ಮಿಕ್ಸು. ತಣ್ಣಿ ಎವಳ ಫೀಟ್ಗೆ ತಣ್ಣಿ ಬರೋದು? ಹಾಂ, ಎವಳ ಫೀಟು ಇದು? 20 ಫೀಟಾ? 20 ಫೀಟಾ? ಡೆಪ್ತು? ಹಾಂ, 20 ಅಡಿ ಹೊಡಿತೀರಾ? 20 ಫೀಟಾ? 20 ಫೀಟು, 30 ಫೀಟು? ಹಾಂ, ಈಗ ಆಲ್ರೆಡಿ ಒಂದು ಹೊಡೆದಿದ್ದಾರೆ ನನ್ನ ಪ್ರಕಾರ. ಒಂದು 10 ಹೊಡೆದು 10 ಮೇಲೆ ಹೊಡೆದವ್ರು ಅನ್ಸುತ್ತೆ. 10 ಹಾಂ ಹಾಂ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ರಿಂಗು. ನಿಜವಲ್ಲೂ ಸೂಪರ್ ರೀ. ಏನು ಎಷ್ಟು ನೀಟಾಗಿ ಮಿಷಿನ್ ಕಟ್ಟಿಂಗ್ ಏನೂ ಇಲ್ಲ, ಎಲ್ಲ ಕೈಯಲ್ಲಿ ಮಾಡಿರೋದು. ಯಾವುದೇ ಥರ ಟೆಕ್ನಾಲಜಿ ಯೂಸ್ ಮಾಡಿದೆ. ಮ್ಯಾನ್ಯುಲಾಗಿ ನೋಡಿ ಅವರು ಹೊಡಿತಿರೋ ಅವ್ರ ಕಡೆ ಪಡ್ತಿರೋ ಕಷ್ಟ ನೋಡಿ. ಮತ್ತು ಇವರು ಅಷ್ಟೇ, ಯಾವುದೇ ಥರ ಈ ಎತ್ತಾಕೋದು ಅಷ್ಟೇ, ಅವರೇ ಹೊಡಿತಾರೆ, ಅವರೇ ಎತ್ತಾಕ್ತಾರೆ. ನಿಜವಾಗ್ಲೂ ನಂಗೆ ನೋಡಿ ಬೆಳಿಗ್ಗೆ ಶಾಕ್ ಆಗೋಯ್ತು. ಈ ಥರ ಟೆಕ್ನಾಲಜಿಲಿ ಇನ್ನೂ ಇವ್ರು ಈ ಥರ ಮಾಡ್ತಿದ್ದಾರಲ್ಲ ಅಂತ ನೋಡಿ. ಫಾರ್ಮ್ಗಳು ನೋಡಿ, ಇವಾಗ ಬಾವಿಯಿಂದ ಈಚೆ ಬಂದರು ಹೆಂಗವ್ರು ನೋಡಿ. ಬಾಡಿ ಏನು ಹೊಡಿತಿದ್ರು ಗೊತ್ತಾ? ಬೆಳಗ್ಗೆಯಿಂದ ಡಿಗ್ ಮಾಡ್ತಿದ್ರು, ಅದನ್ನು ಅಗಿತಾಯಿದ್ರು ಸಖತ್. ಇವಾಗ ಊಟ ಟಿಫನ್ ಟೈಮ್ಗೆ ಎತ್ತಾ ಇದ್ರು. ಬಾಯ್ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಕಾದ್ರೆ ನೋಡ್ಕೋಬೋದು. ಜಟಾಯು ಹತ್ರ ಬಂದರೆ ಈ ಕಾಂಟ್ಯಾಕ್ಟ್ ನಂಬರ್ ಇದೆ. AC ನಾನ್ AC ಇದೆ, ವಾಟ್ಸಪ್ ನಂಬರು ಇದೆ, ಬುಕ್ಕಿಂಗ್ ಮಾಡ್ಕೋಬೋದು, ಡೈರೆಕ್ಟ್ ಬರ್ಬೋದು. ಚೆನ್ನಾಗಿದೆ, ಒಳ್ಳೆ ಜಾಗ, ನೀಟಾಗಿದೆ, ಕ್ಲೀನಾಗಿದೆ. ವೆಜ್ ಇಲ್ಲ, ನಾನ್ ವೆಜ್ ಮಿಕ್ಸು. ಹಾಂ ಹಾಂ ಹಾಂ, ವೆಜ್ ಅಲ್ಲೆಲ್ಲ ಇದೆ ಅಂತ. ದೋಸೆ ಸಾಂಬಾರು, ಓಕೆ. ಲೆಫ್ಟ್ ಸೈಡು, ಓಕೆ. ಇಲ್ಲಿ ರೀ, ಇಲ್ಲಿರೋದು. ಅಲ್ಲೋಗ್ಬಿಟ್ಟವ್ರೆ ಯಾರೋ, ಮನೆ ಒಳಗೆ ಹೋಗ್ಬಿಟ್ಟವ್ರೆ. ಗೂಗಲ್ ಮ್ಯಾಪ್ ತೋರಿಸ್ತು ಅಂದ್ಬಿಟ್ಟು. ಯಾವುದೋ ಮನೆಗೆ ಹೋಗ್ತಾ ಇದ್ದೀರಾ? ಗೂಗಲ್ ಮ್ಯಾಪ್ ನಮ್ಗೆ ಕೊಟ್ರೆ ಮನೆ ಒಳಕ್ಕೆ ಬಿಟ್ಬಿಡುತ್ತೆ ಡೈರೆಕ್ಟಾಗಿ.
ಏನು ಅಂದರೆ ಈ ಜಟಾಯು ಬಂದು ಒಂದು ಸ್ಕಲ್ಪ್ಚರ್ ಚೆನ್ನಾಗಿದೆ ಅವರು ಮಾಡಿರೋದು. ಆ್ಯಕ್ಚುಲಿ ಯಾರೋ ಕೇರಳದವರೇ ಮಾಡಿಸಿರೋದು. ಅದೆಲ್ಲ ಅಲ್ಲಿ ನಿಮಗೆ ನೋಡ್ತೀರಾ. ಮತ್ತೊಮ್ಮೆ ನೋಡಿ ನನ್ನ ಲಾಗಲ್ಲಿ ಆಲ್ರೆಡಿ ಒಂದು ಸಲ ಲಾಗ್ ಮಾಡಿದ್ದೀನಿ ನಾನು. ಆವಾಗ ನಾನು ಶಬರಿಮಲೆ ಸೋಲೋ ಬಂದಾಗ. ಇನ್ನೊಂದ್ಸಲಿ ನೋಡಿದ್ರು ಏನಾಗಲ್ಲ. ಯಾಕಂದರೆ ಒಬ್ಬೊಬ್ಬರು ಹಳೆ ಸಬ್ಸ್ಕ್ರೈಬರ್ಸ್ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ. ಅದಕ್ಕೋಸ್ಕರ ಚಿತ್ರದುರ್ಗದಲ್ಲಿದೆ ಅಂತಾರೆ, ಇಲ್ಲಿ ನೋಡಿದ್ರೆ ಇವ್ರು ಇಲ್ಲಿ ಮಾಡಿದ್ದಾರೆ. ಬಟ್ ಯಾವುದು ಅಂತ ನಮಗೂ ಗೊತ್ತಿಲ್ಲ. ಇವರು ಕೇರಳದವ್ರು ಬೇಗ ಅದನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನು ಇದು ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರ ಅದು ಜಟಾಯುದು ಏನಿದೆ ಅಂತ ಒಂದು ಗೌರ್ಮೆಂಟಿಂದ ಆಗಲಿ ಏನೂ ಆಗಲಿ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಏನೂ ಹೇಳೋಕ್ಕಾಗಲ್ಲ. ಓಕೆ, ಇವೆಲ್ಲ ಏನು ಕಾಣಿಸ್ತಿದೆ ಎಲ್ಲ ರಬ್ಬರ್ ಮರಗಳಿದು. ಕುಯ್ದುಬಿಟ್ಟು ಹಾಲು ಬರುತ್ತೆ, ಹಾಲನ್ನ ತೊಗೊಂಡು ಅದನ್ನು ರಬ್ಬರ್ ಮಾಡ್ಕೊಳ್ತಾರೆ. ಸೊ ಇದೇನು ಕಾಣಿಸ್ತಿದೆ ಎಲ್ಲ ರಬ್ಬರ್ ಮರ. ಕೇರಳದಲ್ಲಿ ಆಲ್ಮೋಸ್ಟು ಪ್ಲ್ಯಾಂಟೇಷನ್ ಜಾಸ್ತಿ ಇರೋದು ಅಂದರೆ ರಬ್ಬರ್ ಪ್ಲ್ಯಾಂಟೇಷನು, ಟೀ ಎಸ್ಟೇಟು, ಟೀ ಪ್ಲ್ಯಾಂಟೇಷನು. ಸೊ ಈ ಥರ ತುಂಬ ಇದೆ. ಬಂದೇ ಬಿಡ್ತೀವಿ ಜಟಾಯಿ ನೋಡಿ, ಅಲ್ಲಿ ಮೇಲಿದೆ ಅದು ಎಕ್ಸಿಟ್ ಎಂಟ್ರಿ. ಆ ಕಡೆ ಇಲ್ಲ ಹೋಗೋಣ, ಇಲ್ಲ ತಿಂಡಿ ತಿನ್ನೋಣ ಬನ್ನಿ. ಯಾವುದೋ ಒಂದು ಸಿಂಪಲ್ ಆಗಿದೆ, ಇಲ್ಲೇ ತಿನ್ನೋಣ. ತಿಂಡಿ ಇರಕ್ಕ ಬ್ರೇಕ್ಫಾಸ್ಟು? ಹಾಂ, ದೋಸೆ ಹಾಕ ಇದೆ ಅಂತೆ. ದೋಸೆ ಎಲ್ಲ ತಿಂದು ಒಳ್ಳೆ ದೋಸೆ ಕೊಟ್ಟರು, ಒಳ್ಳೆ ಟೀ ಕುಡ್ದು ಈಗ ನಾವು ಹಂಗೆ ಕೇಬಲ್ ಕಾರಿಗೆ ಹೋಗಬೇಕು. ಅಲ್ಲಿ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ, ಇಳಿತಾ ಇದೆಯಲ್ಲ ಕೇಬಲ್ ಕಾರು. ಅಂದರೆ ಕೇಬಲ್ ಡೆಕ್ ಥರ ಅದು. ಇಲ್ಲಿ ಜಟಾಯು ಇದು ಫುಲ್ಲು ಮೇಂಟೆನೆನ್ಸ್ ಎಲ್ಲ ಫುಲ್ ಫಾರಿನು. ಇದನ್ನು ಕಟ್ಟಿರೋರು ಅಲ್ಲಿ ಮೇಲೆಗಡೆ ಇದೆ, ಯಾರೋ ಫಿಲಮ್ ಆ್ಯಕ್ಟ್ರ್ ಅಂತ ಕಟ್ಟಿರೋದು. ಫಿಲಮ್ ಆ್ಯಕ್ಟ್ರ್ ಅಲ್ಲ, ಫಿಲಮ್ ಡೈರೆಕ್ಟ್ರು ರಾಜೇಶ್ ಅಂತ ಏನೋ ಇದೆ ಮೇಲ್ಗಡೆ. ನಮ್ಮ ಬಂಡೀಪುರ ರಾಜೇಶ್ ಅಲ್ಲ, ಇವರು ಕಲ್ಕಿ ರಾಜೇಶ್ ಅಲ್ಲ, ಕಲ್ಕಿ ರಾಜೇಶ್ನ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿರಿ. ಬಿಸಿಲು ನಮ್ಗೇನು ಭಯ ಆಗ್ತಿದೆ ಅಂದರೆ ಆ ಬಂಡೆ ಮೇಲೆ ನಾವು ಹೆಂಗೆ ಬರೀ ಕಾಲಲ್ಲಿ ಹಿಂಗೆ ಓಡಾಡೋದು ಅಂತ. ಈಗ ಅದೇ ನಮಗೆ ಒಂದು ಬಿಗ್ ಟಾಸ್ಕು. ಎಲ್ಲ ಸ್ವಾಮಿ ಶರಣಂ. ನಾವು ದರ್ಶನ ಮಾಡಿ ಮನೆಗೆ ಹೋಗ್ಬಿಟ್ಟು ಈ ಥರ ಬರೀ ಕಾಲಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಒಂಥರ ಮೆಂಟ್ಲು ಸ್ವಾಮಿಗಳೇ ಇರ್ಬೇಕು ನಾವು, ಅಲ್ವಾ? ಹಾಂ, ಇವ್ರ ಮಾತು ಕೇಳಿ, ಇವ್ರೊಂಥರ ಸೆಕೆ ಸ್ವಾಮಿ ನಮಗೆ. ಎಲ್ಲೋದ್ರೂ ರೈಸು ಅಂತ ಇರ್ತಾರೆ. ಹೋಗ್ರಿ, ಮುಂದೆ ಹೋಗ್ರಿ, ಆಯಿತು. ಮುನ್ನಾಡಿಪ್ಪ. ಪ್ರೈವೇಟ್ ಅವ್ರು ಕೊಟ್ಟಿರೋದಕ್ಕೆ. ಬಟ್ ಲ್ಯಾಂಡ್ ಬಂದು ಗೌರ್ಮೆಂಟ್ದು. ಇದು ಲೀಸಿಗೆ ತೊಗೊಂಡಿರ್ತಾರೆ ನೋಡಿ. ಲೇಡಿ ಸ್ವಾಮಿಗಳು ಇದ್ದಾರೆ, ಜೆಂಟ್ಸ್ ಸ್ವಾಮಿಗಳು ಇದ್ದಾರೆ ಎಂಟ್ರಲ್ಲಿ. ನಡೀರಿ ಬನ್ರಿ. ಎಂಟ್ರಿ ನೋಡಿ ಹೆಂಗಿದೆ, ಯಾವುದೋ ಮಾಲ್ಗೆ ಎಂಟ್ರಿ ಕೊಟ್ಟಂಗಿದೆ. ಕೇಬಲ್ ಕಾರ್ ಚೆಕ್ ಇನ್ ಎಂಟ್ರಿ ಪೋಸ್ಟ್, ಟಾಯ್ಲೆಟ್, ಕ್ಲಾಕ್ ರೂಮ್. ನೋಡಿ ಇಲ್ಲಿ ಬಂದು ಈ ಥರ ಕ್ಯೂವಲ್ಲಿ ನಿಂತ್ಕೋಬೇಕು. ಕ್ಯೂವಲ್ಲಿ ಪ್ರೈಸ್ ಹಾಕಿದ್ದಾರೆ. ಪಾರ್ಕ್ ಎಂಟ್ರಿ 236, ಕೇಬಲ್ ಕಾರ್ ರೈಡು 263. ಅಂದರೆ ಪಾರ್ಕ್ ಎಂಟ್ರಿ ಅಂದರೆ ಸೊ ಈ ಒಂದು ಇಲ್ಲಿರೋ ಆ್ಯಂಬಿಯನ್ಸ್ ಎಂಟ್ರಿ ಅಂದರೆ ಪಾರ್ಕಿಂಗ್ ಎಂಟ್ರಿ ಅಲ್ಲ, 263. ಟೋಟಲ್ ಆಲ್ಮೋಸ್ಟ್ 500 ಆಗುತ್ತೆ. ತುಂಬ ಕ್ರೌಡ್ ಇದ್ದಾಗ ಒಂದು 50 ರೂಪಾಯಿ ಎಕ್ಸ್ಟ್ರಾ ತೊಗೋತಾರೆ. ಇವೆಲ್ಲ ಫಾರಿನ್ ಮೇಂಟೆನೆನ್ಸ್ ಥರ ಇದೆ. ಎಂಟ್ರಿ ಟಿಕೆಟ್ ನೋಡ್ಕೊಂಡು ತೊಗೋಬೇಕು. ಸ್ವಾಮಿಗಳೇ ಹೇಳಿ, 7000 ರುಪೀಸ್ ಫಿಕ್ಸ್ ಅಂತ ಇದು. ಕಮೆಂಟ್ ಮಾಡಿ, ಇದು 7700 ಕಮೆಂಟ್ ಮಾಡಿ. ಅವ್ರು ಹೆಂಗೆ ಹೇಳೋಕ್ಕಾಗುತ್ತೆ ಸ್ವಾಮಿ? ಒಂದು ನಿಮಿಷ, ಈ ಮೊಬೈಲ್ ಏನು ಯಾವುದು ಇದು? 15. ಹಾಂ, 15 ಅಂತ ಹೆಂಗೆ ಗೊತ್ತಾಗ್ತಿದೆ? ಹಾಂ ಹೇಳಿ, ಈಗ ಹೇಳಿ. ಇಲ್ಲಿಲ್ವಾ ಸ್ವಾಮಿ? ನಾನು ಸ್ಟಿಕ್ಕರ್ ಹಾಕ್ಕೊಡ್ತೀನಿ ಆ್ಯಪಲ್ದು. ಆ್ಯಪ್
ಸೆಟ್ಟಿಂಗ್ಸ್ ಉಂಟು. ಸೆಟ್ಟಿಂಗ್ಸು ತೋರಿಸ್ಲಾ? ಫೇಕ್ ಐಫೋನ್ ತೋರಿಸ್ಲಾ? ದುಬೈಲಿ ಗೊತ್ತಾಗ್ಬಿಡು ಸ್ವಾಮಿ ನಮ್ಗೆ. ಇದು ಇದೇನು ಗೊತ್ತಾಗುತ್ತೆ? ಅದು ಗೊತ್ತಾಗಲ್ಲ, ಅದಕ್ಕೆ ಡೌಟು. 7000 ರುಪೀಸ್, ಅದಕ್ಕೆ ಅದು ಹೆಂಗೆ ಹೇಳಿ? 7000 ರುಪೀಸ್ ಅಂತೆ. ಇದೆಷ್ಟು ಫೋನ್ ಎಷ್ಟಿದೆ? 1 ಲಕ್ಷ. ಹೆಂಗೆ ನಂಬಲಿ ನಾನು 1 ಲಕ್ಷ ಅಂತ? ಸ್ವಾಮಿ ಐಫೋನ್ ಸ್ವಾಮಿ ಇದು. ಸ್ವಾಮಿ ಓಕೆ ಐಫೋನ್ಗೂ ನೀವು ಯಾವುದೋ. ಸೊ ಇಲ್ಲಿ ಫುಲ್ ಚೆಕಿಂಗ್ ನಡೆಯುತ್ತೆ, ಫುಲ್ಲು ಸ್ಕ್ರೀನಿಂಗ್ ಟೆಸ್ಟ್ ನಡೀತದೆ. ಇದು ಮಾಡಿ ಎಲ್ಲ ಚೆಕ್ ಮಾಡ್ತಾರೆ ನೀಟಾಗಿ. ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ. ಬ್ಯಾಗೆಲ್ಲ ತೋರಿಸ್ಬೇಕು. ಈಗ ಬ್ಯಾಟ್ರಿ ಅದೆಲ್ಲ ಹೇಳಲ್ಲ ಇಲ್ಲಿ ಅಷ್ಟೊಂದು ನಿಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಇಲ್ಲ ಇಲ್ಲಿ. ಹಾಂ ರೀ ಸ್ವಾಮಿ, ನೀವೇನು ಅಂದ್ಕೊಂಡಿದ್ದೀವಿ? ಅದಕ್ಕೆ ನೀವು 100% ಎಲ್ಲ ತೋರಿಸ್ಬೇಕು. ಈಗ ನೀವು ಬ್ಯಾಗಲ್ಲಿ ಇರೋದಲ್ಲ, ಅಲ್ಲೆಲ್ಲ ಬ್ಯಾಗಲ್ಲಿ ಇರೋದು ಬಿಚ್ಚಿಡಬೇಕು. ಏರ್ಪೋರ್ಟಲ್ಲಿ ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಅದಕ್ಕೆ ಆ ಮಿಷಿನಲ್ಲಿ ಹೋಗಿ ಬಿಡ್ತಾರೆ, ನೋಡ್ತಾರೆ. ಇಲ್ಲಿ ಎಲ್ಲ ಹಂಗಿಲ್ಲ, ಮ್ಯಾನ್ಯುಲಿ ಎಲ್ಲ ತೋರಿಸ್ಬೇಕು. ಈಗ ನೀವು ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ತೋರಿಸ್ಬೇಕು. ನಾನು ಕೇರಳ CMಗೆ ಫೋನ್ ಮಾಡಿಬಿಡ್ತೀನಿ. ನೋಡ್ರಿ ಹೆಂಗಿದೆ ಎಂಟ್ರಿ, ಮಾಲ್ ಇದ್ದಂಗಿದೆ. ಓ ಇಲ್ಲೋಡಿ ಇದು ಕಥಕ್ಕಲ್ಲಿ ಇಲ್ಲೋಡಿ. ಇಲ್ಲೇ ಇದು ಬಿಡೋಣ ಅನಿಸ್ತಾ ಇದೆ. AC ಗೆ ಏನು AC ಫುಲ್ಲು ಸೂಪರ್ ಅಲ್ಲ? ಬಿಕಾಸ್ ಹೈ ಸೆಕ್ಯೂರಿಟಿ. 3 ಮೆಂಬರ್ಸ್. ಏನು ತೊಗೋಬೇಕು? ಅದೇ ಇದಕ್ಕೆ ಕ್ಯಾಬಿನ್ಗೆ. ಅದಕ್ಕೆ 500 ತೊಗೊಳ್ಬೋದು. ಸೇಮ್ ಮಾಲ್ ಇದ್ದಂಗಿದೆ ಹೊರಡೆ. ಇಲ್ಲಿ ಏನಂದರೆ ಕೇಬಲ್ ಕಾರ್ಗೆ ವೆಯ್ಟ್ ಮಾಡಬೇಕು. ಅಂದರೆ ಲಾಂಜು ಇಲ್ಲಿ ಒಬ್ಬೊಬ್ಬರೇ ಎಷ್ಟು ಜನ ಅಂತ ಹೋದ್ಮೇಲೆ ಬಿಡ್ತಾರೆ. ಸೆಕೆಂಡ್ ಚೇರ್ ಸ್ಲ್ಯಾಬ್ ವಯಸ್ಸಲ್ಲಿ ಕೂತ್ಕೋಬೋದು. ಕೆಫೆ ಇದೆ ನೋಡ್ಬೋದು. ಒಂಥರ ಏರ್ಪೋರ್ಟ್ ಲಾಂಜ್ ಇದ್ದಂಗಿದೆ. ವೆಯ್ಟ್ ಮಾಡಬೇಕು. ಅವರು ಮೇಂಟೆನೆನ್ಸ್ ಸಿಸ್ಟಮ್ ಇಲ್ಲೊಂದಿದೆ ನೋಡಿ, ಬಂತು ಕೇಬಲ್ ಕಾರ್. ಅದು ಮೂವ್ ಆಗ್ತಾ ಇರ್ತದೆ, ಹತ್ಕೋಬೇಕು. ಅವ್ರು ಲಿಫ್ಟಲ್ಲಿ ಬರ್ತಾರೆ. ಈ ಥರ ಮೂವ್ ಆಗ್ತಾನೆ ಇರ್ತದೆ, ನಾವು ಹಂಗೆ ಹೋಗಿ ಹತ್ಕೋಬೇಕು. ಡಕ್ ಕೇಬಲ್ ಕಾರ್. ಹಾಂ 3 ಜನ. ಅಲ್ಲಿ ಬರ್ತಾ ಇರ್ತದೆ ನೋಡಿ, ಬರುತ್ತೆ. ವೆಯ್ಟ್ ಮಾಡಬೇಕು. ಹೆಂಗಿದೆ ನೋಡ್ರಿ ಇದು. ನೋಡಿ ಹಿಂಗೆ ತಿರ್ತಾ ಇರುತ್ತೆ, ಹಿಂಗೆ ಹೋಗುತ್ತೆ ಟೀ ಅಂತ ನೋಡಿ. ಎಂಟ್ರಿ ಕೊಟ್ಟು ಬಿಸಿ ನೋಡಿ ಹೆಂಗಿದೆ. ಕಾಲು ಸುಡ್ತಾ ಇದೆ ಇದು ಬಿಸಿ. ಒಳ್ಳೆ ಕುತ್ಕೊಂಡು ಮೂವ್ ಆಗ್ತಿದೆ. ಲಾಸ್ಟ್ ಟೈಮು ಸ್ವಾಮಿ ನಾನು ಒಂದೇ ಇದರಲ್ಲಿ ಒಬ್ಬರೇ, ಯಾರು ನಾನು ಈ ಡಕ್ಕಲ್ಲಿ ನಾನು ಒಬ್ಬರೇ ಅಲ್ಲಾಡ್ತಾ ಇದೆ. ವೇಟ್ ಇಲ್ವಲ್ಲ, ವೇಟ್ ಇಲ್ಲ, ಒಬ್ಬರೇ ಅದೇ ಓಪನ್ ಆಯಿತು. ಇಳಿಬೇಕಾದ್ರೆ ಯಾರೋ ಬಂದಿದ್ರು ಅಷ್ಟೇ. ಹೋಗುತ್ತೆ. ನೀವು ಬಂದಾಗ ರಶ್ ಇರಲಿಲ್ಲ, ಜನನೇ ಇರಲಿಲ್ಲ ರೀ. ಮೇಲೆ ಒಂದು 15 ಜನ ಇತ್ತು ಅಷ್ಟೇ. ಅಲ್ಲಿ ನೋಡಿ ಆಮೇಲೆ ಹಂಗೆ ಶಿಫ್ಟ್ ಆಗುತ್ತೆ. ಹೇಳ್ಬಿಡೋದ್ರೆ ಭಯ ಆಗುತ್ತೆ. ಹೌದಾ? ನೋಡ್ಕೊಳ್ಳಿ, ನಿಮಗೆ ನೀವು ಲೈಟಲ್ಲಿ ಹೋಗ್ಬಿಡ್ತೀವಿ ಗೊತ್ತಾ. ಇದೊಂದು 5 ಮಿನಿಟ್ಸ್ ಜರ್ನಿ. 5 ಮಿನಿಟ್ಸ್ ಜರ್ನಿನಾ? 10 ನಿಮಿಷ ಇದೆಯಾ? 5 ನಿಮಿಷ 10 ನಿಮಿಷ. ಒಂದ್ಸಲ ಅಲ್ಲಿ ಏನಾದರೂ ಅವರು ಇಳಿಬೇಕು ಅಂದರೆ ಸ್ಲೋ ಮಾಡ್ತಾರೆ. ಓಕೆ, ಸಕ್ಕತ್ತಾಗಿದೆ ನೋಡಿ. ಆಮೇಲೆ ನೋಡಿ ಎಷ್ಟು ಮೇಲೆ ಬಂದ್ಬಿಟ್ಟು. ಶೆಕೆ ಅಷ್ಟೇ. ಈಗಲೇ ಹಿಂಗೆ ನಡ್ಕೊಂಡು ಹೋಗ್ಬೋದು ನೋಡ್ರಿ. ಮೆಟ್ಲು ಇದೆ ನೋಡಿ, ಇಲ್ಲಿ ಹೋಗ್ತಾ ಇದೆ. ಮುಂದೈತೆ ನೋಡಿ. ಒಂದೊಂದು ಕಲರ್ ಒಂದೊಂದು ಕಲರ್ಸ್ ಮಾಡಿಬಿಟ್ಟಿದ್ದಾರೆ. ಟ್ರಕ್ಕಿಂಗ್ ಇದೆ, ಇಲ್ಲಿ ನಡ್ಕೊಂಡು ಹೋಗ್ಬೋದು. ಮಾನ್ಸೂನಲ್ಲಿ ಬಂದರೆ ನೆಕ್ಸ್ಟ್ ಲೆವೆಲ್. ಮಳೆಗಾಲದಲ್ಲಿ ಹೆಂಗಿರುತ್ತೆ ಫೀಲು? ಸೂಪರ್. ತುಂಬ ಮಳೆ ಇದ್ರೆ ಐ ಥಿಂಕ್ ಸ್ಟಾಪ್ ಮಾಡ್ಬೋದು.
ಹಿಂಗೆ ಇಳ್ಕೊತಾ ಇರ್ಬೇಕು ನಿಧಾನಕ್ಕೆ ಓಪನ್ ಆಯ್ತು. ಅವ್ರಿಗೆ ಎಡುಗು ಬಿಡ್ತಾರೆ ಅದಕ್ಕೆ ಅಷ್ಟೇ. ಓಕೆ ಬಂತು ನೋಡಿ ಹೊರಗಡೆಯಿಂದ ನೋಡಿ ಬಂದು ಕೊನೆಗೂ ಫೈನಲಿ ವಿ ರೀಚ್ ಇಟ್ ಟು ವುಮೆನ್ ಸೇಫ್ಟಿ ಆ್ಯಂಡ್ ನೋ ಜಟಾಯು. ಗಾಳಿ ಇದೆ ಮೇಲ್ಗಡೆ ತಣ್ಣಗಿದೆ ಅಂತಂದ್ರೆ ಕಣ್ಣ ಹತ್ರ ಏನೋ ಮಾಡಿದ್ದಾರೆ. ಅದೇ ರೀ ಗ್ಲಾಸ್ ಇದೆ, ಅದು ಸೂರ್ಯನ ಕಿರಣ ಬಂದಾಗ ಬೆಳಿಗ್ಗೆ ಸನ್ರೈಸು ಅಲ್ಲಿ ಒಂಥರ ಕಣ್ಣು ಆರೆಂಜ್ ಆಗುತ್ತೆ ಆ ಕಡೆ ಈ ಕಡೆ ಎರಡು ಕಡೆನೂ. ಅದು ಬಂದು ನೋಡ್ಬೇಕು, ಯಾಕಂದರೆ ಇದೇನು ಅಂದರೆ ಒಂಥರ ಸ್ಕಲ್ಪ್ಚರ್ ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಸೊ ಏನು ಅಂದರೆ ಇದು ಒಂಥರ ರಿಲೇಟೆಡ್ ಟು ಹಿಸ್ಟಾರಿಕಲ್. ಅವರ ಮೇಲ್ಗಡೆ ಬಂದರೆ ಇಲ್ಲೊಂದು ಕೃಷ್ಣನ ದೇವಸ್ಥಾನ ಇದೆ, ಅಲ್ಲಿ ಕೃಷ್ಣನ ದೇವಸ್ಥಾನ ಇದೆ ನೋಡಿ. ಈಗ 6D ಥಿಯೇಟ್ರಿ ವರ್ಕ್ ಇನ್ ಪ್ರೋಗ್ರೆಸ್, ಏನೋ ಒಳ್ಳೆ ಥಿಯೇಟ್ರ್ ಇದು ಮಾಡ್ತಾರೆ. ಬಂದಿಲ್ಲ ನೋಡಿ ಈಗ ಜಟಾಯು ಏನು ಆ್ಯಕ್ಚುಲಿ ಇದು ಏನು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಹಿಸ್ಟಾರಿಕಲ್ ಪ್ಲೇಸ್ ಅಂತ ಇದು ಏನು ರಿಲೇಟೆಡ್ ಟು ರಾಮ ಮತ್ತು ರಾವಣದ ಕಥೆ ಇದು ರಿಲೇಟೆಡ್ ಥರ ಅನಿಸ್ತಾ ಇದು. ಆದರೆ ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರೆ ಚಿತ್ರದುರ್ಗದಲ್ಲಿ ಇದೆ ಜಟಾಯು ಬಿದ್ದಿರೋದು ಅಂತಾರೆ. ಜಟಾಯು ಹೊಡೆದು ಬಿದ್ದಿರೋದು ಇಲ್ಲಿ ಚಿತ್ರದುರ್ಗ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇದು ಏನು ಅಂದರೆ ಇದೊಂದು ಬಂಡೆ ಮೇಲೆ ಇವರು ಒಂದು ಸ್ಕಲ್ಪ್ಚರ್ ಮಾಡಿದ್ದಾರೆ. ಇವ್ರು ಕೇರಳದವರು ಯಾರೋ ಫಿಲಮ್ ಡೈರೆಕ್ಟ್ರು ಅಂತ ಹೇಳ್ತಾರೆ. ಇದು ಏನು ಅಂದರೆ ಇದು ರಾವಣ ಸೀತಾನ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪುಷ್ಪಕ ಮೇಲೆ ಹೋಗ್ಬೇಕಾದ್ರೆ ಜಟಾಯು ಮೇಲೆ ಹಾರಾಡ್ಬೇಕಾದ್ರೆ ಸೀತಾ ನೋಡ್ತಾರೆ. ಜಟಾಯು ನೋಡ್ಬಿಟ್ಟು ಸೀತಾ ಮತ್ತೆ ಕಿರ್ಚ್ಬೇಕಾದ್ರೆ ಅವಾಗ ಅಟ್ಯಾಕ್ ಮಾಡ್ತಾರೆ. ರಾವಣ ಬಲಶಾಲಿ ಇರೋದ್ರಿಂದ ಯುದ್ಧ ನಡೆಯುತ್ತೆ ಅವ್ರಿಬ್ರಿಗೂ, ತುಂಬಾ ಹೊತ್ತು ಯುದ್ಧ ನಡೀತದೆ. ನನ್ನ ಕತ್ತಿಯಿಂದ ರೆಕ್ಕೆಯನ್ನು ಕಟ್ ಮಾಡಿದಾಗ ಇಲ್ಲಿ ಈಗಲೂ ಕಾಣಿಸುತ್ತೆ, ಬೇಕಾದ್ರೆ ನೋಡ್ಬೋದು. ಒಂದು ರೆಕ್ಕೆ ಈ ಕಡೆ ಕಟ್ ಆಗಿದೆ, ಇನ್ನೊಂದು ರೆಕ್ಕೆ ಇದೆ. ಅವಾಗ ಒದ್ದಾಡಿ ಇನ್ನೇನು ಇದು ಬೇಕಾದ್ರೆ ರಾವಣನಿಗೆ ಮೆಸೇಜ್ ಕೊಟ್ಟಿದ್ದೆ ಜಟಾಯು ಅಂತ. ಸೀತಾನೇ ಇದೆ ಅಲ್ಲಿ ತನಕ ರಾಮನ್ಗೆ ಮೆಸೇಜ್ ಕೊಟ್ಟಿದ್ದೆ ಜಟಾಯು ಅಂತ. ಈ ಥರ ಅದು ಅಲ್ಲಿ ತನಕ ರಾಮನ್ಗೆ ಗೊತ್ತೇ ಇಲ್ವಂತೆ ಯಾರು ಅಪಹರಣ ಮಾಡಿದ್ದಾರೆ ಅಂತ. ಆದ್ದರಿಂದ ಅಂತ ಹೇಳ್ತಾರೆ. ಸೊ ನಾವು ಕೇಳಿರೋದೆ, ನಾವು ಓದಿರೋದೆ ಇದನ್ನ. ನಾನು ಆಲ್ರೆಡಿ 2ನೇ ಸಲ ಬರ್ತಾ ಇರೋದು. ಅದೇ ಹೇಳಿದ್ದು, ನಮ್ಮ ಹಿಂದೂಗಳು ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತಿರುತ್ತೆ ಇದೊಂದು ವಿಷಯ. ಹೌದು, ಹಿಂದೂಗಳಿಗೆಲ್ಲ ಗೊತ್ತಿರುತ್ತೆ. ಬಟ್ ಆದ್ರೂ ನೋಡೋರ್ಗೆ ಹೇಳ್ಬೇಕಲ್ವನ್ರಿ. ಈಗ ಅಲ್ಲ ಎಲ್ಲರೂ ಗೊತ್ತಿರಲ್ಬೇಕಲ್ಲ. ಸೊ ಈಗ ಎಲ್ಲರಿಗೂ ಗೊತ್ತಿರೋ ಇವಾಗಿನ ಜನರೇಷನ್ ಮಕ್ಕಳಿಗೆ ಜಾಸ್ತಿ ತಿಳ್ಕೊಳ್ಳಿ ಗೊತ್ತಿಲ್ಲ. ಇವಾಗಿನ ಜನರೇಷನ್ ಸಿಗುತ್ತೆ. ಇವಾಗ ಪುಸ್ತಕ ಗೂಗಲ್ ಹೊಡೆದ್ರೆ ಎಲ್ಲ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ಕೇಳಿ, ಇವಾಗ ಎಲ್ಲ ಏನೇನು ಹೇಳ್ತಾ ಇದಾರಲ್ಲ ಎಷ್ಟೊಂದೆಲ್ಲ ಲಾಗರ್ಸ್ಗಳು ಮತ್ತು ಇವರೆಲ್ಲ ಆಲ್ಮೋಸ್ಟ್ 85% ಗೂಗಲಲ್ಲಿ ನೋಡ್ಕೊಂಡು ಹೇಳೋದು. ಬುಕ್ ಯಾರು ಓದ್ಬಿಟ್ಟು ಮಾಡಲ್ಲ. ನಾವು ಗೂಗಲ್ ನೋಡ್ಬಿಟ್ಟು ಹೇಳ್ತೇವೆ, ಸತ್ಯ ಒಪ್ಕೋತಾ ಇದೀವಿ, ಸುಮ್ಮನೆ ಸುಳ್ಳು ಹೇಳಲ್ಲ. ಬಟ್ ನಮಗೆ ನಾವೊಂದು 1980s ನಾವೆಲ್ಲ 19 ಏನು ಓದಿದ್ದೀರಾ? ರಾಮಾಯಣ ಸ್ಟೋರಿ ಗೊತ್ತಲ್ಲ. ಅದೇ ಏನು ಓಲಿ ಸ್ಟಾರ್ಟಿಂಗ್ ಆಯ್ತು ಹೇಳಿ. ಗೊತ್ತಲ್ಲ ನಮಗೆ. ಸ್ಟಾರ್ಟಿಂಗ್ ಆಯ್ತು ಹೇಳ್ರಿ. ಓಲಿ ಸ್ಟಾರ್ಟಿಂಗ್ ಆಯ್ತು ಏನು ಮನ್ಸಿಗೆ ಗೊತ್ತು. ಇಷ್ಟೇ ನೋಡಿ ಈಗಿನ ಕಾಲದ ಜನರೇಷನ್. ಈಗ ನೀವು ರಾಮಾಯಣ ನೋಡಿದವ್ರಿ, ರಾಮಾಯಣ ನೋಡಿ ರಾಮಾಯಣ ನೋಡಿದ್ದು ಗೂಗಲ್ ನೋಡ್ಕೊಂಡು ನಾನೆಲ್ಲ ಗೂಗಲಲ್ಲಿ. ಹೌದು, ನಾನು 1980s ಆದರೆ ನಾನು ಬುಕ್ಕಲ್ಲಿ ಓದಿಲ್ಲ. ಸೊ ರಾಮಾಯಣ ನೋಡಿಲ್ಲ, ಫಿಲಮ್ ನೋಡಿದ್ದೀವಿ. ಇದೆಯಲ್ಲ ಏನಂತೆ ಇದೆಲ್ಲ ಇದು ಹೇಳಿದ್ರ ನಿಮಗೆ? ಸ್ವಾಮಿ ರಾಮಾಯಣ ಬುಕ್ಕಲ್ಲಿ ಇದೆ. ಬಟ್ ನಮ್ಗೆ ರಿಯಲ್ ಆಗಿ ನೋಡಿದಾಗ ಅದ್ರ ಬಗ್ಗೆ ಇಮ್ಯಾಜಿನೇಷನ್ ಖಂಡಿತ ಯಾವತ್ತೂ ಆಗಲಿ ನೋಡಿದಾಗೆ ಗೊತ್ತಾಗೋದು ಇಮ್ಯಾಜಿನೇಷನ್. ಸುಮ್ಮನೆ ಓದಿರ್ತೀವಿ, ನೆನಪಾಗಿರಲ್ಲ. ಹಿಂಗಿದೆ ಹಿಸ್ಟ್ರಿ, ಮಿಕ್ಕಿದೆಲ್ಲ ನೋಡೋಣ. ನಾನು 2ನೇ ಸಲ ಬರ್ತಾರೆ, ನಂಗೆ ತುಂಬ ಖುಷಿ ಆಗುತ್ತೆ. ಅದನ್ನು ಕರ್ಕೊಂಡ್ಬಂದು ನಮ್ಮ ಜೊತೆ ಬಂದಿದ್ದೀರ, ಅದಕ್ಕೆ ಗೊತ್ತಾಯ್ತು ನಮಗೆ. ನಮ್ಮ ಜೊತೆ ತುಂಬ ಖುಷಿ ಆಗ್ತದೆ. ಹೇಳ್ಕೊಳಕ್ಕಾಗ್ತಿಲ್ಲ ಮನಸ್ಸಲ್ಲಿ ತುಂಬ ಇತ್ತು. ಇಲ್ಲಿ ಡಿಂಪಲ್ ನೋಡಿ, ಗುಂಡಿ ನೋಡಿ, ಗುಂಡಿ ಒಂದು ಕಥೆ ಇದೆ. ಓಕೆ, ನೆಕ್ಸ್ಟ್ ರೈಡ್. ಸರಿ ಆಯ್ತು. ನೆಕ್ಸ್ಟ್ ರೈಡಲ್ಲಿ ಹೇಳ್ತೀನಿ ಆ ಗುಂಡಿ ಕಥೆ. ನಮಗೆ ಒಂದು ಅವಾಗಿಂದ ಇಲ್ಲೇ ಕೂತೀವಿ, ಒಂದು ಮನ್ಸು ಆಗ್ತಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಬಿಸಿಲಲ್ಲಿ ಕಾಲಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಹೋಟ್ಲಲ್ಲಿ ಇನ್ನೂ ಸ್ಪ್ರೈಟ್ ತಗೊಂಡು ಏನು ಸುಮ್ಮನೆ ಏನು ಅನಿಸ್ತಾ ಇದೆ ಜಟ ನೋಡಿ. ಖುಷಿ ಆಯಿತು. ಆಮೇಲೆ ತುಂಬ ಖುಷಿ ಆಯಿತು. ಡ್ರೋನ್ ಆಡ್ಸಕ್ಬಿಡು. ಸ್ಕಲ್ಪ್ಚರ್ ನೋಡಿದ್ರೆ ಹೆಂಗೆ ಇದು ಮಾಡಿದ್ದಾರೆ ಅಂತ ನೋಡಿ. ಏನು ಮೆಟೀರಿಯಲ್ ಅಂತ ಬನ್ನಿ ತೋರಿಸಿ. ಏನು ಮೆಟೀರಿಯಲ್? ಫೈಬರ್. ಏನು ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಸಿಮೆಂಟ್ ಎಲ್ಲ ಮಿಕ್ಸ್ ಆಗಿರುತ್ತೆ ರೀ.
ಹೇಳಿ. ಹಾಂ ಫೈಬರ್ ಅಂತ ಹೇಳ್ತೀರಾ? ಕಲ್ತಾರೆ ಅಲ್ಲ, ಸೇಮ್ ಕಲ್ತಾರೆ ಅಂತಾನೆ ಇದೆ. ಎಲ್ಲೋ ನೋಡಿದೆ ಫೈಬರ್ ಅಂದರೆ ಸೌಂಡ್ ಬರುತ್ತೆ. ಹಾಂ, ಕಲ್ತರನೇ ಇದು ಮೋಲ್ಡಲ್ಲೇ ಇದು ಮಾಡಿರೋದು. ಸೇಮ್ ಸಿಮೆಂಟ್ ಮಿಕ್ಸು, ಬೇರೆ ಬೇರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದು ನೋಡಿ, ಇದು ರಿಯಲ್ ಬಂಡೆ, ಬಟ್ ಆದರೂ ಮ್ಯಾಚಿಂಗ್ ನೋಡ್ರಿ ಹೆಂಗೆ ಮಾಡಿದ್ದಾರೆ. ಬಂಡೆಗೂ ಮತ್ತು ಒರಿಜಿನಲ್ಗೂ ಡಿಫ್ರೆನ್ಸ್ ಇರಲ್ಲ. ಮಾಮೂಲಿ ಆರ್ಟಿಫಿಷಿಯಲ್ಗೂ ಬಂಡೆಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಡಿಫ್ರೆನ್ಸೇ ಇಲ್ಲ, ಇಲ್ಲ. ಸೂಪರ್. ಇದೆಲ್ಲ ಫುಲ್ಲು ಬಂಡೆ, ಏನು ನ್ಯಾಚುರಲ್ ರಾಕ್ ಇದು. ಬಟ್ ಇವರು ಹೆಂಗೆ ಮಾಡಿದವ್ರು ನೋಡ್ರಿ, ಇದು ಏನು ಬಂಡೆ ಥರನೇ ಇದೆ. ಅದು ಯಾವುದೇ ಒಂಚೂರು ಗೊತ್ತಾಗೋದಿಲ್ಲ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಏನು ಒಂದು ಸ್ಕಲ್ಪ್ಚರ್ದು ಫುಲ್ಲು ಡೀಟೇಲಾಗಿ ಕಾಣಿಸ್ತಾ ಇದೆ. ಫುಲ್ಲು ಫಿನಿಶಿಂಗು ಸಖತ್ತಾಗಿದೆ. ನೋಡಿ, ಇದು ಒಂದು ಆ ಕಡೆ ಅರ್ಧ ರೆಕ್ಕೆ ಕಟ್ಟಾಗಿದೆ, ಈ ಕಡೆ ಫುಲ್ ರೆಕ್ಕೆ ಇದೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ಈ ಕಡೆ ಫುಲ್ಲು ಇರೋವಂಥ ಆ ಕಡೆ ಕಟ್ಟಾಗಿರೋದು, ಅರ್ಧ ರೆಕ್ಕೆ ಕಟ್ಟಾಗಿದೆ. ಏನು ರಾವಣ ತನ್ನ ಕತ್ತಿಲಿ ಹೊಡೆದು ಕಟ್ಟಾಗಿರೋದು. ಫೋಟೋ ತಗೊಳ್ಳಿ ನೀವು, ಓಟ್ ಬನ್ನಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಸೂಪರ್ ಆಗಿದೆ. ಈಗ ಡ್ರೋನ್ ವ್ಯೂ ನೋಡ್ಬೋದು ನೀವು ಬೇಕಾದ್ರೆ. ಇದರಲ್ಲಿ ಡ್ರೋನಲ್ಲಿ ಈ ಥರ ಕಾಣಿಸುತ್ತೆ. ನಾನು ಇಲ್ಲಿ ಏನು ಹಾಕ್ತಾಯಿದ್ದೀನಲ್ಲ ಒಂದು ಪಿಕ್ಕು, ಇದು ಡ್ರೋನ್ ವ್ಯೂವಲ್ಲಿ. ಸೂರ್ಯ ನೋಡಿ, ಏನು ಒಂದೇ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಇಲ್ಲಿ ನಮಗೆ, ಬಟ್ ಆದರೂ ನಿಂತ್ಕೊಂಡಿದ್ದೀನಿ. ಇನ್ನೊಂದು ಈ ಥರ ನ್ಯಾಚುರಲ್ ಸ್ಟೋನ್ ಮೇಲೆ ನಿಂತ್ಕೋಬೋದು, ಬಟ್ ಇದು ನೋಡಿ ಇವ್ರದ್ದು ಟೈಲ್ಸ್ ಥರ ಇದು, ಇಲ್ಲಿ ನಿಂತ್ಕೊಳ್ಳೋಕ್ಕಲ್ಲ. ಸುಡ್ತಾ ಇದೆ. ಓ ಮೈ ಗಾಡ್. ಒಳಗಡೆ ಮ್ಯೂಸಿಯಮ್ ಇದೆ, ಥಿಯೇಟ್ರ್ ಪಾರ್ಕ್ ಎಲ್ಲ ಇದೆ. ಮತ್ತು ಆ ಕಣ್ಣಿದೆಯಲ್ಲ, ಆ ಕಣ್ಣು ತನಕನೂ ಒಳಗಡೆ ಮೆಟ್ಲಿದೆ, ಒಳಗಡೆ ಹೋಗ್ಬೋದು. ಬಟ್ ಅದು ಯಾರೋ ಒಬ್ಬರನ್ನ ಬಿಟ್ಟಿದ್ದಾರೆ, ವಿಡಿಯೋಲಿ ನೋಡಿದ್ದೆ ನಾನು. ಮೇಲ್ಗಡೆ ಎಲ್ಲ ಒಳಗಡೆ ಹೋಗ್ಬೋದು ಒಳಗಡೆಗೆ, ಬಟ್ ಸದ್ಯಕ್ಕೆ ಪರ್ಮಿಷನ್ ಇಲ್ಲ. ತುಂಬ ಅದ್ಭುತವಾದ ಜಾಗ ಮಾತ್ರ. ಒಂದ್ಸಲ ಜೀವನದಲ್ಲಿ ಬನ್ನಿ. ಮೇಯ್ನ್ ಏನು ಅಂದರೆ, ಇದೊಂದು ಕಟ್ಟಿರೋ ಒಂದು ಸ್ಕಲ್ಪ್ಚರ್ ಇದೆಯಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಯಾವುದೇ ಥರ ಒಂಥರ ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನ್ಸೋದಿಲ್ಲ, ಒಂಥರ ನ್ಯಾಚುರಲ್ ಆಗಿರೋ ಥರನೇ ಕಾಣಿಸುತ್ತೆ. ಮತ್ತು ಇಲ್ಲಿರೋ ಒಂದು ಸುತ್ತಮುತ್ತ ಒಂದು ವ್ಯೂ ಇದೆಯಲ್ಲ, ಸೂಪರಾಗಿದೆ. 360 ಡಿಗ್ರಿನೂ ವ್ಯೂ ಇದೆ, ನೀವು ನೋಡ್ಬೋದು ಬೇಕಾದ್ರೆ. ಅಷ್ಟು ಚೆನ್ನಾಗಿದೆ. ಈ ಒಂದು ವ್ಯೂವಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ತುಂಬ ಖರ್ಚು ಮಾಡಿದ್ದಾರೆ. 500 ರುಪೀಸ್ ಆಗುತ್ತೆ ನಿಮಗೆ ಆ ಕೇಬಲ್ ಕಾರೆಲ್ಲ ಇನ್ಕ್ಲೂಡಿಂಗ್ ಎಲ್ಲ ಸೇರಿ. ಬಟ್ ವರ್ತಿದೆ. ಒಂದು ಕೇರಳ ಸೈಡ್ ಬಂದರೆ ಮಾತ್ರ ಬನ್ನಿ, ಸುಮ್ಮನೆ ಇದಕ್ಕೆ ಅಂತ ಬರೋಕ್ಕಾಗಲ್ಲ. ಮತ್ತು ಶಬರಿಮಲೆಗೆ ಯಾರು ಟ್ರಿಪ್ ಬಂದರೆ, ಶಬರಿಮಲೆಯಿಂದ 105 ಕಿಲೋಮೀಟ್ರನ ಆಗುತ್ತೆ, ಎರಿಮಲೆಯಿಂದ 88 ಕಿಲೋಮೀಟ್ರನ ಇದೆ ಹೆಚ್ಚು ಕಮ್ಮಿ. ಬಂದರೆ ಬೇಕಾದ್ರೆ ಇಲ್ಲಿಂದ ನಿಮಗೆ ಅನಂತ ಪದ್ಮನಾಭ ತಿರುವನಂತಪುರಂ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ನಮ್ಮ ಒಂದು ಈ ಇಂಡಿಯಾದಲ್ಲೇ ರಿಚೆಸ್ಟ್ ಗೋಲ್ಡನ್ ಟೆಂಪಲ್ ಅಂತಲೇ ಕರೀತಾರೆ ಅದನ್ನು. ಅಂದರೆ ಚಿನ್ನ ಸಿಕ್ಕಿರೋದು ಖಜಾನೆಗಳಲ್ಲಿ, ಎಷ್ಟೋ ರೂಮ್ಗಳಲ್ಲಿ ಚಿನ್ನ ಸಿಕ್ಕಿದೆ ಅದರಲ್ಲಿ. ಅದು ಬಂದು ಇಲ್ಲಿಂದ ಒಂದು 45-50 ಕಿಲೋಮೀಟ್ರ್ ಇದೆ. ಮತ್ತು ಆಜಿಮಲ ಶಿವ ಟೆಂಪಲ್ ಇದೆ, ಆಮೇಲೆ ಕನ್ಯಾಕುಮಾರಿ ಹತ್ರ. ಸೊ ಇದೆಲ್ಲ ಒಂದೇ ಸ್ಟ್ರೆಚ್ಚು. ಇಲ್ಲಿ ಬಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಪ್ಲೇಸಸ್ಗಳಿದೆ, ನೋಡ್ಬೋದು. ಸೊ ಈ ಜಟಾಯುನ ಹೇಗೆ ಇವರು ಅದನ್ನು ತೊಗೊಂಡ್ರು ಗೌರ್ಮೆಂಟ್ ಅಂತ ಇದು ತೋರಿಸ್ತಾರೆ ನೋಡಿ. ಗೌರ್ಮೆಂಟ್ ಲ್ಯಾಂಡ್ ಇದು, ಆ್ಯಕ್ಚುಲಿ ಗೌರ್ಮೆಂಟ್ ಲ್ಯಾಂಡು. 1999 ರೆಸ್ಪೆಕ್ಟೆಡ್ IAS ಆಫೀಸರು ಗೌರ್ಮೆಂಟ್ ಲ್ಯಾಂಡಿಂದ ಅವ್ರಿಗೆ 65 acres ಅರೌಂಡ್ ಜಟಾಯುಪಾರ ಅಂತ ಈ ಜಾಗದ ಹೆಸರು. ಥ್ಯಾಂಕ್ಸ್ ಟು 2004 ಚಂದಾಯಮಂಗಲಂ MLA ಅವರು ಆ ಟೈಮಲ್ಲಿ, ಕೇರಳ ಗವರ್ನರ್ ಇನ್ಸ್ಟಿಟ್ಯೂಟ್. ತುಂಬ ಇದ್ರದ್ದು ರಾಜೀವ್ ಅಂಚಾಲ್ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಗುರುಚಂದ್ರಿಕಾ ಬಿಲ್ಡರ್ಸ್ ಆ್ಯಂಡ್ ಪ್ರಾಡಕ್ಟ್. ಸೊ ಇವರೇ ಇದು ರಾಜೀವ್ ಅಂಚಾಲ್ ಅನ್ನೋರೇ ಈ ಒಂದು ಜಟಾಯುವಿನ ಸ್ಕಲ್ಪ್ಚರ್ನ ಮಾಡಿಸಿರೋದು. ಈ ಥರ ಇದೆ. 2013 ಸರೌಂಡಿಂಗ್ ಲ್ಯಾಂಡ್ ಅಮ್ಯುನಿಟೀಸ್ ವೇರ್ ಬ್ಯಾಂಡೆಡ್. ಏನ್ರಿ ಇದು ಪಾದ ಆನೆಕಲ್ಗಳಾಗ್ಬಿಟ್ಟಿದೆ. ತೋರಿಸಿ ಫುಲ್ ನೀಟಾಗೆ ಒದ್ದಾಡ್ತವ್ರು ಸ್ವಾಮಿಗಳು. ಇನ್ನೊಂದ್ಸರಿ ಬರ್ತೀರಾ ನನ್ನ ಜೊತೆ ಶಬರಿಮಲೆಗೆ? ನಾವು ಹಂಗೆ ರೀ ರೈಡರ್ಸು, ಚೆನ್ನಾಗಿ ರುಬ್ತೀವಿ ಹಾಕೊಂಡು, ಸುಮ್ಮನೆ ಓಡಿಸಲ್ಲ ನಾವು. ಏಯ್ ಓಡ್ರಿ, ಏನ್ರಿ ಓಡ್ರಿ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ ಅದು ಹೋಗ್ತಾ ಫುಲ್ ಡ್ಯೂಟಿ. ಅಲ್ಲ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಸ್ವಾಮಿಗಳೇ. ಈಗ ಇಲ್ಲಿ ಜಟಾಯು ನೋಡಿದ್ರಿ ಅಲ್ವಾ, ಹೇಗಿತ್ತು, ಖುಷಿ ಆಯಿತು ನಿಮಗೂ ಖುಷಿ ಆಯ್ತಲ್ವಾ? ಸೊ ಈ ಜಟಾಯಲ್ಲಿ ನೀವು ಬಂದಾಗಿಂದ ಅಬ್ಸರ್ವ್ ಮಾಡಿದ್ದೀರಿ, ಏನು ಅಬ್ಸರ್ವ್ ಮಾಡಿದ್ದೀರಲ್ಲಿ? ಕೆಳಗಡೆಯಿಂದ ಬಂದಾಗಿಂದ, ಎಂಟ್ರಿ ಆದಾಗಿಂದ ಅಲ್ಲ, ಕೆಳಗಡೆಯಿಂದ ಹೇಳ್ತಾ ಇರೋದು. ಒಂದು ರೆಕ್ಕೆ ಇಲ್ಲ ಅಲ್ಲ ರೀ, ಜಟೆ ಅದೆಲ್ಲ ಗೊತ್ತು ಸುಮ್ಮನೆ. ಸೊ ಇಲ್ಲಿ ಏನು ಎಂಟ್ರೆನ್ಸಿಂದ ನೋಡಿದ್ರಿ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ವುಮೆನ್ಗಿಂತ ಬರೀ ಅಲ್ಲ ಮೆನ್ಗಿಂತ ಬರೀ ವುಮೆನ್ಸ್ ಇದ್ದಾರೆ. ಸೊ ಇದ್ರದ್ದು ಸ್ಟೋರಿ ಏನಿದೆ. ಸೊ ಇವರು ಜಟಾಯು ರಾಜೀವ್ ಅಂಚಲ್ ಅವರು, ಇದು ಬಂದು ಸೀತಾರಾಮ ಮಾತಾಡೋ ಒಂದು ಸ್ಟೋರಿ ಇರೋದು.
ಸ್ಟಾಫಿಂದ ವುಮೆನ್ಸ್ಗೆ ಅವರು ಒಂದು ಕಾಂಟ್ರಿಬ್ಯೂಟ್ ಅಂದರೆ ಅವರು ಟ್ರಿಬ್ಯೂಟ್ ಇದು ಅದೇನೋ ಅಂತಾರಲ್ಲ ಟ್ರಿಬ್ಯೂಟ್ ಥರ ಅವ್ರಿಗೆ ವುಮೆನ್ಸ್ ಅವರೇ ಜಾಸ್ತಿ ಸ್ಟಾಫ್ ಇದ್ದಾರೆ, ಅವ್ರಿಗೆ ಒಂದು ಒಳ್ಳೇದಾಗಲಿ ಅನ್ನೋದು, ಮತ್ತು ಅವರೊಂದು ರೆಸ್ಪೆಕ್ಟ್ ವುಮೆನ್ಸ್ಗೋಸ್ಕರ. ಸೊ ಇಲ್ಲಿ ಮೆನ್ಸ್ ಕಡಿಮೆ ಇರೋದಿಲ್ಲ ನೋಡ್ಬೋದು, ಇಲ್ಲಿ ಸ್ಟಾಫ್ ವುಮೆನ್ಸ್ ಕಡಿಮೆನೇ, ತುಂಬ ಕಡಿಮೆ, ಬಟ್ ಎಲ್ಲೇ ಹೋದ್ರೂ ನಿಮ್ಗೆ ವುಮೆನ್ಸ್ ಕಾಣಿಸ್ತಾರೆ. ಸೊ ಇದರಲ್ಲಿ ಇನ್ನೂ ಒಂದು ಅಟ್ರಾಕ್ಷನ್ ಅಂದರೆ ಇಲ್ಲಿರೋ ಸ್ಟಾಫ್ ಎಲ್ಲ ಜಾಸ್ತಿ ವುಮೆನ್ಸ್ ಇರೋದು. ಸೊ ಅದು ಇದು ಏನು ಅಂದರೆ ಸ್ಟೋರಿ, ಸೀತಾಮಾತೆ ತನ್ನ ರಾವಣನ ಜೊತೆಯಿಂದ ಸಿಗಾಕೊಂಡು ಕಷ್ಟಪಟ್ಟಿದ್ರು. ಸೊ ಅದರಿಂದ ಇದು ಒಂದು ಇದರ ಸ್ಟೋರಿ ಯಾವ ಥರ ಅಂದರೆ ವುಮೆನ್ಸು ತಾನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಯಾವುದೇ ಥರ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಸ್ತ್ರೀಯರಿಗೆ. ಸೊ ವುಮೆನ್ಸ್ಗೆ ಸೂಪರ್ ಅಲ್ವಾ, ಗೊತ್ತಾಯ್ತಾ? ಅಬ್ಸರ್ವ್ ಮಾಡಿದ್ರೆ ಇದನ್ನ ಬರೀ ಸ್ಟಾಫ್ಸ್ ಎಲ್ಲ ಬರೀ ಲೇಡೀಸ್ ಇದ್ದಾರೆ, ಅದು ಖುಷಿ ಆಯ್ತು. ಇವಾಗ ಅದರದ್ದು ಅರ್ಥ ವುಮೆನ್ಸ್ಗೆ ಅವರು ಒಂದು ರಾಜೀವ್ ಅಂಚಲ್ ಅವರು ಕಾಂಟ್ರಿಬ್ಯೂಟ್ ಮಾಡಿರೋಂಥ ಒಂದು ಕೆಲಸ. ಥ್ಯಾಂಕ್ ಯು ರಾಜೀವ್ ಅಂಚಲ್ ಸರ್, ವಿಡಿಯೋ ನೋಡ್ತಿದ್ರೆ. ಒಬ್ರಿಗೆ ಒಂದು ರೂಮ್ ಮಾಡಬೇಕು ಸ್ವಾಮಿ, ಇವ್ರನ್ನ ಇನ್ಮೇಲೆ ನಮ್ಮ ರೂಮಲ್ಲಿ ಮಲ್ಸ್ಕೊಳ್ಳೋದು ಬೇಡ, ಸಪ್ರೇಟ್ ರೂಮ್ ಸಖತ್ ಗೊರಕೆ ಹೊಟ್ಟು ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ರಾತ್ರಿ ಡೈಲಿ ರೈಡ್ ಮಾಡಿ ನಮಗೆ ನಿದ್ರೆ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ? ನಾವು ಸೈಲೆನ್ಸರ್ ಹಾಕೊಂಡಿರ್ತೀವಿ ಬಾಯಿಗೆ. ನಾವು ಕೇಳ್ರಿ, ಈಗ ನಮ್ಮ ಗೊರಕೆ ಸ್ಟ್ರಾಂಗ್ ಆಗಿತ್ತು, ಇವ್ರ ಗೊರಕೆ ಸ್ಟ್ರಾಂಗ್ ಆಗಿತ್ತು. ಅಷ್ಟೇ ಅಷ್ಟೇ ಗುರುಸ್ವಾಮಿ ಕೆಣಕುದ್ರೆ ಹಿಂಗೆ ಆಗೋದು, ಏನಾಗಲ್ಲ. ಇನ್ನೊಂದ್ಸರಿ ಹೆಸರಿ ಮೇಲಿಂದ ಅದಕ್ಕೆ ಗೋಪುರ ಅನ್ನೋದು. ಬನ್ನಿ ಹಂಗಾರೆ ಹೋಗೋಣ, ಟೈಮ್ ಆಯ್ತು 3:12 ಹೋಗೋಣ, 2 ಗಂಟೆ ಓಕೆ ಸ್ನೇಹಿತರೆ, ಬಾಯ್. ಓಕೆ ಸ್ನೇಹಿತರೆ, ಈ ಒಂದು ಲಾಗ್ನ ಲ್ಯಾಂಡ್ ಮಾಡ್ತೀನಿ ಜಟಾಯಿಂದ. ಎಲ್ಲ ನೋಡಿದ್ರೆ ಒಂದ್ಸಲ ಲೈಫಲ್ಲಿ ಬನ್ನಿ. ಜಟಾಯ್ದು ಪ್ರೈಸು ಮತ್ತು ಜಟಾಯ್ದು ಇನ್ನೂ ಸ್ಟೋರಿ, ಮತ್ತು ನಾನು ಜಟಾಯಲ್ಲಿ 2ನೇ ಸಲ ಬರ್ತಾ ಇರೋದು ಎಲ್ಲ ಹೇಳ್ದು, ಮತ್ತು ಇವ್ರಿಗೂ ಒಂದು ಪ್ರವಚನ ಮಾಡ್ದು ಈ ಸ್ವಾಮಿಗಳಿಗೆ. ಈ ಒಂದು ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈಗ ಈ ಕೆಳಗಡೆ ಹಿಡಿಯೋದು ಅಷ್ಟೇ ನಾವು. ಓಕೆ ಬರೋಣ, ಹೋಗೋಣ. ಸ್ವಾಮಿ ಶರಣಮಯ್ಯಪ್ಪ.